ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ. ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತಿನ ಸಂಚಿಕೆಯಲ್ಲಿ ಒಂದು ಭಯಾನಕ ದೃಶ್ಯವನ್ನೇ ನೋಡಬಹುದು ಫ್ರೆಂಡ್ಸ್. ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಕೊನೆ ತನಕ ನೋಡಿ. ಹಾಗೇನೇ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಪುಟ್ಟದೊಂದು ಲೈಕ್ ಮಾಡಿ, ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂಚಿಕೆ ಶುರುವಿನಲ್ಲಿ. ಈ ಕಡೆ ಭೂಮಿಗಂತೂ ಸಂಗೀತ ಅವ್ರನ್ನ ನೋಡದೆ ಇರೋಕ್ ಆಗೋದಿಲ್ಲ. ಹೇಗಾದ್ರೂ ಮಾಡಿ ಸಂಗೀತ ಅತ್ತೆನ ನೋಡ್ಬೇಕು ಅಂತ ಹೇಳ್ಬಿಟ್ಟು ಮೆತ್ತಿಗೆ ಯಾರು ಇಲ್ದಿರೋ ಸಮಯನ ನೋಡ್ಕೊಂಡು ಹಾಸ್ಪಿಟಲ್ಗೆ ಬರ್ತಾರೆ. ಹೇಗಿದ್ರು ಇಲ್ಲಿ ಅಜಿತ್ ಮತ್ತೆ ಎಲ್ಲ ಕುಟುಂಬದವರು ಕೂಡ ದೇವಸ್ಥಾನದಲ್ಲಿ ಒಂದು ವ್ರತದಲ್ಲಿ ಬ್ಯುಸಿ ಆಗಿರ್ತಾರೆ. ಹಾಗಾಗಿ ಎಲ್ಲವನ್ನು ಕೂಡ ತಿಳ್ಕೊಂಡು ಈ ಕಡೆ ಭೂಮಿ ಮೆತ್ತಗೆ ಹಾಸ್ಪಿಟಲ್ಗೆ ಬಂದಿರ್ತಾರೆ. ಈ ಕಡೆ ಸಂಗೀತನ ನೋಡ್ಬಿಟ್ಟು ತುಂಬಾನೇ ದುಃಖ ಪಡ್ತಾರೆ. ಅತ್ತೆ, ದಯವಿಟ್ಟು ನನ್ನ ಕ್ಷಮಿಸಿ, ಇದಕ್ಕೆಲ್ಲ ಕಾರಣ ನಾನೇ. ಅತ್ತೆ, ನನ್ನಿಂದನೇ ಎಲ್ಲ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ ಅತ್ತೆ, ಎದ್ದೋಳಿ ಅತ್ತೆ ಅಂತ ಹೇಳ್ಬಿಟ್ಟು ಕಣ್ಣೀರ್ ಹಾಕ್ತಿರ್ತಾಳೆ. ಆದ್ರೆ ಈ ಕಡೆ ಸಂಗೀತನ್ಗೆ ಇನ್ನೂ ಪ್ರಜ್ಞೆ ಬಂದಿರಲ್ಲ. ಭೂಮಿಯ ಸ್ಪರ್ಶ ಆಗ್ತಿದ್ದಂತೆಯೇ ಈ ಕಡೆ ಸಂಗೀತನ ಕೈ ಬೆರಳುಗಳು ಸ್ವಲ್ಪ ಶೇಕ್ ಆಗೋದಕ್ಕೆ ಶುರುವಾಗತ್ತೆ. ಕಣ್ಣಲ್ಲಿ ಕೂಡ ನೀರ್ ಬರ್ತಿರತ್ತೆ. ಈ ಕಡೆ ಭೂಮಿ ಅಂತೂ ಗೋಳಾಡ್ತಿರ್ತಾಳೆ. ಅತ್ತೆ ಅತ್ತೆ, ಅದು ನಾವು ಬೇಕು ಅಂತ ಮಾಡಿಲ್ಲ, ಯಾವ್ದೋ ಒಂದು ಪರಿಸ್ಥಿತಿಗೆ ಸಿಕ್ಕಾಕೊಂಡು ನಾನು ಮತ್ತೆ ಅಜಿತ್ ಸಾಹೇಬ್ರು ಒಪ್ಪಂದದ ಮದುವೆ ಮಾಡ್ಕೋಬೇಕಾಯ್ತು. ಆದ್ರೆ ಇದ್ಯಾವ್ದು ಬೇಕು ಅಂತ ನಿಮ್ಗೆ ಯಾರಿಗೂ ಮೋಸ ಮಾಡ್ಬೇಕು ಅಂತ ಮಾಡಿಲ್ಲ ಅತ್ತೆ. ಅತ್ತೆ, ಒಂದ್ಸಲ ಎದ್ದೋಳಿ ಅತ್ತೆ, ಎಲ್ಲ ನಿಮ್ಮ ಹತ್ರ ಮಾತಾಡ್ತೀನಿ, ಎಲ್ಲ ಹೇಳ್ತೀನಿ ಅತ್ತೆ, ಎದ್ದೋಳಿ ಅತ್ತೆ ಅಂತ ಹೇಳ್ಬಿಟ್ಟು ಎಷ್ಟೇ ಕೂಡ ಗೋಗರ್ದ್ರು ಕೂಡ ಈ ಕಡೆ ಸಂಗೀತ ಮಾತ್ರ ಒಂಥರ ಕೈ ಬೆರಳು ಶೇಕ್ ಆಗ್ತಿರುತ್ತೆ. ಇದನ್ನ ಭೂಮಿ ಅಬ್ಸರ್ವ್ ಮಾಡ್ತಿರಲ್ಲ. ಆದ್ರೆ ಇಲ್ಲಿ ಒಂಥರ ಅಚಾತುರ್ಯನೇ ನಡೆದು ಹೋಗ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಈ ಕಡೆ ಭೂಮಿ ಸಂಗೀತರ ಹತ್ರ ಒಂದು ಸತ್ಯವನ್ನ ಹೇಳ್ತಾಳೆ. ಅತ್ತೆ, ಏನ್ ಗೊತ್ತಾ, ನಾನು ಮತ್ತೆ ಅಜಿತ್ ಸಾಹೇಬ್ರು ಒಪ್ಪಂದದ ಮದುವೆ ಆಗಿರ್ಬೋದು, ಆದ್ರೆ ನಿಮ್ಮ ಮಗ ಅಜಿತ್ ಸಾಹೇಬ್ರು ತುಂಬಾನೇ ಒಳ್ಳೆಯವರು. ಹೊರಗಡೆಯಿಂದ ನೋಡೋದಕ್ಕೆ ತುಂಬಾನೇ ಹೊರಟಾಗಿ ಕಾಣಿಸ್ಬೋದು, ಆದ್ರೆ ಮನಸ್ಸಿನೊಳಗಡೆ ತುಂಬಾನೇ ಮುಗ್ಧ. ನನ್ಗೆ ಗೊತ್ತಿಲ್ದೇನೆ ಅಜಿತ್ ಸಾಹೇಬ್ರ ಮೇಲೆ ನನ್ಗೆ ಪ್ರೀತಿ ಆಗಿದೆ ಅತ್ತೆ. ನಾನು ಅಜಿತ್ ಸಾಹೇಬ್ರನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ದೀನಿ ಅತ್ತೆ. ಆದ್ರೆ ಏನೋ ಗೊತ್ತಿಲ್ಲ, ಅಜಿತ್ ಸಾಹೇಬ್ರಿಗೆ ನನ್ ಮೇಲೆ ತುಂಬಾನೇ ಕೋಪ ಬಂದಿದೆ. ಹಾಗಾಗಿ ನನ್ನ ಮನೆ ಬಿಟ್ಟು ಆಚೆ ಕಳಿಸಿದ್ದಾರೆ ಅತ್ತೆ, ಎದ್ದೋಳಿ ಅತ್ತೆ, ಪ್ಲೀಸ್ ಅತ್ತೆ, ಎದ್ದೋಳಿ ಅತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಕಣ್ಣೀರ್ ಹಾಕ್ತಿರ್ತಾರೆ. ಇನ್ನೇನು ಎಷ್ಟೇ ಕೂಡ ಗೋಳಾಡಿದ್ರು ಕೂಡ ಈ ಕಡೆ ಸಂಗೀತ ಅವ್ರು ಮಾತ್ರ ಎದ್ದೋಳ್ತಿರಲ್ಲ. ಈ ಕಡೆ ಭೂಮಿ ಯಾರಾದ್ರೂ ಬಂದ್ಬಿಟ್ರೆ ಅಂತ ಹೇಳ್ಬಿಟ್ಟು ಭಯದಿಂದ ಇನ್ನೇನು ಆಚೆ ಹೋಗೋದಕ್ಕೆ ನೋಡ್ತಾಳೆ. ಕೊನೆಯದಾಗಿ ಸಂಗೀತ ಅವ್ರಿಗೆ ಒಂದು ಮಾತು ಹೇಳ್ತಾಳೆ. ಅತ್ತೆ, ಒಂದೇ ಒಂದ್ಸಲ ಎದ್ದೋಳಿ, ನಾನು ನಿಮ್ಮನ್ನ ಬಾಚಿ ತಪ್ಕೋಬೇಕು ಅನ್ಸಿದೆ, ಒಂದೇ ಒಂದ್ ಮಾತು ಹೇಳಿ, ನೀನ್ ನನ್ನ ಸೊಸೆ ಅಂತ ಒಪ್ಕೊಳ್ಳಿ ಅತ್ತೆ. ನನ್ನ ಜೀವನ ಪರ್ಯಂತ ನಿಮ್ಮ ಮನೆಯಲ್ಲೇ ನಿಮ್ಮೆಲ್ಲರೂ ಸೇವೆ ಕೂಡ ಮಾಡ್ಕೊಂಡಿರ್ತೀನಿ, ಅಜಿತ್ ಸಾಹೇಬ್ರಿಗೆ ಹೆಂಡತಿಯಾಗಿ ಇರ್ತೀನಿ ಅತ್ತೆ, ಎದ್ದೋಳಿ ಅತ್ತೆ ಅಂತ ಹೇಳಿದಾಗ ಈ ಕಡೆ ಸಂಗೀತನ ಕಣ್ಣಲ್ಲಿ ನೀರ್ ಬರ್ತಿರುತ್ತೆ, ಕೈಯೆಲ್ಲ ಶೇಕ್ ಆಗ್ತಿರುತ್ತೆ. ಇನ್ನೇನು ಭೂಮಿ ಇದ್ಯಾವುದನ್ನು ಕೂಡ ಅಬ್ಸರ್ವ್ ಮಾಡಿಲ್ಲ, ತಾನು ಕೂಡ ಕಣ್ಣೀರಲ್ಲಿ ಮುಳುಗೋಗಿರ್ತಾಳೆ. ಭೂಮಿ ಇಷ್ಟೆಲ್ಲ ಹೇಳ್ಕೊಂಡು ಎಷ್ಟೇ ಮಾಡಿದ್ರು ಕೂಡ ಈ ಕಡೆ ಸಂಗೀತ ಎದ್ದೊಳ್ದಿರುವಾಗ ನೀನು ಬೇರೆ ದಾರಿ ಇಲ್ಲ. ಮತ್ತೆ ಎಲ್ರು ಕೂಡ ಮನೆಯವರು ಕೂಡ ಬಂದ್ರೆ ಈ ಕಡೆ ಅಜಿತ್ ಸಾಹೇಬ್ರು ಬಂದ್ರೆ ಅಂತೂ ಈ ಕಡೆ ಭೂಮಿ ಗಡಗಡ ಅಂತ ನಡುತ್ತಾಳೆ. ಯಾಕಂದ್ರೆ ಅಜಿತ್ಗೆ ಈಗ ಭೂಮಿನ ಕಂಡ್ರೆ ಕೆಂಡ ಮಂಡಲ ಆಗಿರ್ತಾನೆ. ಹಾಗಾಗಿ ಈ ಕಡೆ ಭೂಮಿ ಓಡೋದಿಕ್ಕೆ ಅಂತ ಸರಿಯತ್ತೆ, ನಾನು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಈ ಊರನ್ನೇ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಈ ಕಡೆ ತಿರುಗಿದಾಗ ಈ ಕಡೆ ಸಂಗೀತ ಪಟ್ ಅಂತ ಹೇಳ್ಬಿಟ್ಟು ಭೂಮಿಯ ಕೈಯನ್ನ ಹಿಡ್ಕೊಂಡ್ಬಿಡ್ತಾಳೆ. ಈ ಕಡೆ ಭೂಮಿ ಕೈಯನ್ನ ಹಿಡ್ಕೊಂಡಿದ ತಕ್ಷಣ ಭೂಮಿಗೆ ಒಂಥರ ಶಾಕ್ ಆಗ್ಬಿಡತ್ತೆ. ಭೂಮಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಅತ್ತೆ ಅತ್ತೆ, ಎಚ್ಚರ ಆಯ್ತಾ ಅತ್ತೆ ಅತ್ತೆ ಅಂದಾಗ ಈ ಕಡೆ ಸಂಗೀತನಿಗೆ ಕಣ್ ಬಿಡಕ್ ಆಗ್ತಿರಲ್ಲ. ಆದ್ರೆ ಕೈ ಮಾತ್ರ, ಭೂಮಿಯ ಕೈ ಮಾತ್ರ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾಳೆ. ಅದಾದ ನಂತರ ಈ ಕಡೆ ಭೂಮಿ, ಡಾಕ್ಟರ್ ಯಾರಿದ್ದೀರಾ ಡಾಕ್ಟರ್ ಡಾಕ್ಟರ್ ಅಂತ ಹೇಳ್ಬಿಟ್ಟು ಜೋರಾಗಿ ಕಿರ್ತಾರೆ. ಅಲ್ಲಿಗೆ ಡಾಕ್ಟರ್ ಮತ್ತೆ ಈ ಕಡೆ ನಚಿಕೇತ್ ಎಲ್ಲರೂ ಕೂಡ ಬರ್ತಾರೆ. ಕೂಡ ಸಂಗೀತನ ಚೆಕಪ್ ಮಾಡ್ತಿದ್ದಾರೆ, ಕಾನ್ಶಿಯಸ್ ಬಂತ ಅಂತ ಹೇಳ್ಬಿಟ್ಟು ಈ ಕಡೆ ನಚಿಕೇತ್ಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಭೂಮಿನ ನೋಡ್ತಾನೆ. ಭೂಮಿನ ನೋಡ್ಬಿಟ್ಟು ಭೂಮಿ ಮೇಲೆ ತುಂಬಾನೇ ಗೌರವ ಇರುತ್ತೆ ನಚಿಕೇತ್ಗೆ. ಒಂದು ಭೂಮಿಯ ಸ್ಪರ್ಶ ಆಗ್ತಿದ್ದಂತಾನೆ ಈ ಕಡೆ ಅಮ್ಮ ಎಚ್ಚರ ಆದ್ರಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ನಚಿಕೇತ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಒಟ್ಟಾರೆಯಾಗಿ ಈ ಕಡೆ ಭೂಮಿಯ ಒಂದು ಮಾತಿಂದ, ಭೂಮಿಯ ಒಂದು ಸ್ಪರ್ಶದಿಂದ ಈ ಕಡೆ ಸಂಗೀತ ಅವರು ಎಚ್ಚರ ಆದ್ರು ಅಂತಾನೆ ಹೇಳ್ಬೋದು. ಅಷ್ಟರಲ್ಲಿ ಇನ್ನೊಂದ್ ಕಡೆ ಈ ಕಡೆ ನಚಿಕೇತ್ ಇದ್ದವರು ಅಜಿತ್ಗೆ ಕಾಲ್ ಮಾಡ್ತಾರೆ. ಅಷ್ಟರಲ್ಲಿ ಈ ಕಡೆ ಅಜಿತ್ತಿನ ವ್ರತ ಕೂಡ ಕಂಪ್ಲೀಟ್ ಆಗ್ತಿರುತ್ತೆ. ಅಷ್ಟರಲ್ಲಿ ಈ ಕಡೆ ಗುರುಗಳು ಕೂಡ ಏನೇನ್ ಮಾಡ್ಬೇಕು, ಕುಂಕುಮನ ತಗೊಂಡೋಗಿ ಪ್ರಸಾದನ ತಗೊಂಡೋಗ್ಬಿಟ್ಟು ಅಮ್ಮನ ಹಣೆಗೆ ಹಚ್ಚಬೇಕು, ಅದಾದ ನಂತರ ಪ್ರಜ್ಞೆ ಬರುತ್ತೆ ಅಂತ ಕೂಡ ಹೇಳ್ತಾ ಇರ್ತಾರೆ ಈ ಕಡೆ ಗುರುಗಳು. ಅಷ್ಟರಲ್ಲಿ ಈ ಕಡೆ ನಚಿಕೇತು ಕಾಲ್ ಬರುತ್ತೆ. ಈ ಕಡೆ ಅಪೇಕ್ಷಾ ಬಂದ್ಬಿಟ್ಟು ಅಣ್ಣ ಕಾಲ್ ಬರ್ತಿದೆ ನಚ್ಚಿದು ಅಂತ ಹೇಳಿದಾಗ, ಕೊಡು ಅಂತ ಕೇಳಿದಾಗ ಈ ಕಡೆ ನಚಿಕೇತು ತುಂಬಾ ಅಳ್ಕೊಂಡು ಹೇಳ್ತಿರ್ತಾನೆ. ತುಂಬಾ ಅಂದ್ರೆ ಒಂದು ಎಮೋಷನಲ್ ಇರ್ತಾರೆ. ಯಾಕಂದ್ರೆ ತನ್ನ ತಾಯಿಗೆ ಒಂದು ಕೋಮದಿಂದ ಆಚೆ ಬಂದಿರುವ ವಿಷಯ ಈ ಕಡೆ ತುಂಬಾ ಖುಷಿ ಕೊಟ್ಟಿರುವಂತದಂತ ಹೇಳ್ಬೋದು. ಹಾಗಾಗಿ ನಚಿಕೇತ ಅಜಿತ್ಗೆ ಕಾಲ್ ಮಾಡ್ಬಿಟ್ಟು, ಅಣ್ಣ ನೀನ್ ಮಾಡಿರೋ ಪೂಜೆ ವ್ರತ ಫಲಿಸೇ ಬಿಡ್ತು, ಅಮ್ಮ ಕೋಮದಿಂದ ಆಚೆ ಬಂದ್ರು ಅಂತ ಈ ಕಡೆ ನಚಿಕೇತ್ ಹೇಳಿದಾಗ ಅಜಿತ್ಗೆ ಒಂಥರ ಖುಷಿನಲ್ಲಿ ಕಣ್ಣೀರ್ ಬರ್ತಿರುತ್ತೆ. ಅವನಿಗೆ ಮಾತೇ ಬರ್ತಿರಲ್ಲ, ಮುಗ್ಧನಾಗಿರ್ತಾನೆ. ಮನೆಯವರೆಲ್ಲರೂ ಕೂಡ ಈ ಕಡೆ ರಾಮ್ ಅಂತೂ ಏನಾಯ್ತು ಅಂತ ಹೇಳ್ಬಿಟ್ಟು ಕೇಳ್ತಿದ್ರು ಕೂಡ ಈ ಕಡೆ ಅಜಿತ್ಗೆ ಮಾತೇ ಬರ್ತಿರಲ್ಲ, ಖುಷಿನಲ್ಲಿ ಮಾತೇ ಬರ್ತಿರಲ್ಲ ಅಂತ ಹೇಳ್ಬೋದು. ಹಾಗೆ ಅಲ್ಲೇ ನಚಿಕೇತ್ನ ಫೋನ್ ಅನ್ನ ಹಿಡ್ಕೊಂಡು ಅಲ್ಲೇ ಕುತ್ಕೊಂಡ್ಬಿಡ್ತಾನೆ. ಈ ಕಡೆ ರಾಮ್ಗೆ ಮನೆಯವ್ರಿಗೆ ಎಲ್ರು ಕೂಡ ಟೆನ್ಷನ್ ಆಗ್ತಿರುತ್ತೆ. ಯಾಕಂದ್ರೆ ನಚಿಕೇತ್ ಕಾಲ್ ಬಂದಿರೋದ್ರಿಂದ ಹಾಸ್ಪಿಟಲ್ ಅಲ್ಲಿ ನಚಿಕೇತ್ ಇದ್ದಾರೆ ಅಂತ ಗೊತ್ತಿರುತ್ತಲ್ವಾ, ಏನಾದ್ರೂ ಬೇರೆ ಒಂದು ಕೆಟ್ಟ ನ್ಯೂಸ್ ಅನ್ನ ಏನಾದ್ರೂ ತಂದಿರ್ಬೋದೇನೋ ಅಂತ ಹೇಳ್ಬಿಟ್ಟು ಅಜಿತ್ ಮಾಡ್ತಿರುವ ರಿಯಾಕ್ಟ್ ಅನ್ನ ನೋಡ್ಬಿಟ್ಟು ಮನೆಯವರೆಲ್ಲರೂ ಕೂಡ ಗಾಬರಿ ಆಗ್ತಿರ್ತಾರೆ. ಆದ್ರೆ ಈ ಕಡೆ ರಾಮ್ ಅಂತೂ ತುಂಬಾನೇ ಗಾಬರಿಯಾಗಿ, ಏನೋ ಆಯ್ತು ಅಜಿತ್, ಸಂಗೀತ ಎಚ್ಚರಿ ಆಯ್ತಾನೋ, ಏನಾಯ್ತು, ನೀನ್ ಈ ರೀತಿ ಇರೋದ್ ನೋಡಿದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತಾ ಹಾಗೆ ಹೀಗೆ ಅಂತ ಹೇಳಿದಾಗ, ಇಲ್ಲ ಅಪ್ಪ, ಅಮ್ಮ ಕೋಮದಿಂದ ಆಚೆ ಬಂದ್ರು ಅಂತ ಹೇಳಿದಾಗ ಈ ಕಡೆ ರಾಮ್ ಅಂತೂ ಅಜಿತ್ನ ತಪ್ಕೊಂಡು ಕಣ್ಣೀರ್ ಇಡ್ತಿರ್ತಾರೆ. ಆ ಒಂದು ರೋಚಕ ದೃಶ್ಯವನ್ನ ನೋಡಿದ್ರೆ ಎಲ್ರಿಗೂ ಕೂಡ ಕಣ್ಣೀರ್ ಬರುವಂತ ದೃಶ್ಯ ಫ್ರೆಂಡ್ಸ್. ಹಾಗೇನೆ ಶ್ರವಣ್ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಎಲ್ರಿಗೂ ಕೂಡ, ಶಾರದಂಗೂ ಕೂಡ ತುಂಬಾನೇ ನಗ್ತಿರ್ತಾಳೆ, ತುಂಬಾ ಖುಷಿಯಿಂದ ನಗ್ತಿರ್ತಾಳೆ ಅಂತಾನೆ ಹೇಳ್ಬೋದು. ಈ ಕಡೆ ಪಲ್ಲವಿ ಮನೆಯವರೆಲ್ಲರೂ ಕೂಡ ನಗ್ತಿರ್ತಾರೆ. ಆದ್ರೆ
ಖುಷಿ ಪಡ್ತಿರ್ತಾರೆ. ಆದ್ರೆ ಈ ಕಡೆ ದೇವಯಾನಿ ಮತ್ತೆ ಅಶ್ವಿನಿ ಮಾತ್ರ ಗಡಗಡ ಅಂತ ನಡುತ್ತಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಕಡೆ ಭೂಮಿ ಮತ್ತೆ ಅಜಿತ್ ಒಂದು ಒಪ್ಪಂದದ ಮದುವೆ ಈ ಕಡೆ ಅಶ್ವಿನಿ ಮತ್ತೆ ಈ ಕಡೆ ದೇವಯಾನಿಗೆ ಗೊತ್ತಿರುತ್ತೆ. ಹಾಗೇನೆ ಈ ಕಡೆ ಸಂಗೀತನ್ಗೆ ಗೊತ್ತಾಗಿರೋ ವಿಷಯ ಕೂಡ ಈ ಕಡೆ ದೇವಯಾನಿ ಮತ್ತೆ ಅಶ್ವಿನ್ಗೆ ಗೊತ್ತಿರುತ್ತೆ. ಇನ್ನೇನು ಸಂಗೀತ ಕೋಮಾದಿಂದ ಆಚೆ ಬಂದ್ಮೇಲೆ ಮತ್ತೆ ಏನಾದ್ರೂ ಅಜಿತ್ ಮತ್ತೆ ಭೂಮಿ ಒಂದಾಗ್ತಾರ, ಭೂಮಿ ಮತ್ತೆ ಮನೆ ಸೇರ್ಕೋತಾಳ ಅಂತ ಹೇಳ್ಬಿಟ್ಟು ಈ ಕಡೆ ಅಶ್ವಿನಿಗೂ ಮತ್ತೆ ಈ ಕಡೆ ದೇವಯಾನಿಗೂ ಕೂಡ ಒಂದು ಗೊಂದಲದಲ್ಲಿ ಇರ್ತಾರೆ. ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಅಂತಾನೆ ಹೇಳ್ಬೋದು. ಇನ್ನೇನು ಈ ಕಡೆ ಅಜಿತ್ ಮತ್ತೆ ರಾಮ್ ಕೂಡ ಇಬ್ರು ತಪ್ಕೊಂಡು ಅಳ್ತಿರ್ತಾರೆ. ಈ ಕಡೆ ಶ್ರವಣ್ ಒಂದ್ ಕಡೆಯಿಂದ ಅಳ್ತಿರ್ತಾರೆ ಖುಷಿನಲ್ಲಿ. ಈ ಕಡೆ ಅಜ್ಜಿ ಅಂತೂ ತನ್ನ ಮಗಳು ಮತ್ತೆ ವಾಪಸ್ ಮನೆಗೆ ಸಿಕ್ಬಿಟ್ಲು ಅನ್ನೋ ಖುಷಿನಲ್ಲಿ, ಈ ಕಡೆ ಪಲ್ಲವಿ ಆಗಿರ್ಬೋದು, ಎಲ್ರು ಕೂಡ ಒಂದೊಂದು ರೀತಿನಲ್ಲಿ ಅಪೇಕ್ಷೆನೂ ಕೂಡ ಎಲ್ರು ಕೂಡ ತಪ್ಕೊಂಡು ಕಣ್ಣೀರ್ ಹಾಕ್ತಿರ್ತಾರೆ. ಅದಾದ ನಂತರ ಸರಿ ನಾವೆಲ್ಲರೂ ಹೋಗೋಣ ಅಂತ ಹೇಳ್ಬಿಟ್ಟು ಈ ಕಡೆ ರೆಡಿ ಆಗ್ತಿರ್ತಾರೆ. ಅಷ್ಟರಲ್ಲಿ ಇನ್ನು ನಚಿಕೇತ್ ಕಾಲ್ ಕಟ್ ಆಗಿರಲ್ಲ. ಹಾಗೇನೆ ನಚಿಕೇತ್ ಫೋನ್ ಅನ್ನ ತಗೊಂಡು ಮತ್ತೆ ಅಜಿತ್ ಕಾಲ್ ಅನ್ನ ಮಾತಾಡ್ತಿರ್ತಾನೆ. ಆಯ್ತು ನಚಿಕೇತ್, ನಾನು ಮತ್ತೆ ಆದಷ್ಟು ಬೇಗ ನಾವೆಲ್ಲರೂ ಕೂಡ ಹಾಸ್ಪಿಟಲ್ಗೆ ಬರ್ತೀವಿ, ಇನ್ನೇನು ರೊತ್ತ ಕಂಪ್ಲೀಟ್ ಆಗ್ತಿದೆ ಅಂತ ಹೇಳಿದಾಗ ಆ ಕಡೆ ನಚಿಕೇತ್ ಒಂದ್ ಮಾತು ಹೇಳ್ತಾನೆ. ಬ್ರೋ ಏನ್ ಗೊತ್ತಾ, ನನ್ಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ, ಅಮ್ಮ ಕೋಮಾಯಿಂದ ಆಚೆ ಬಂದ್ರು ಅಂತ. ಇವಾಗ ಡಾಕ್ಟರ್ ಚೆಕಪ್ ಮಾಡ್ತಿದ್ರೆ ಏನ್ ಗೊತ್ತಾ, ಒಂದು ಮಿರಾಕಲ್ ಹೇಳ್ತೀನಿ ಕೇಳು ಬ್ರೋ. ಏನೋ ಗೊತ್ತಿಲ್ಲ, ನಮ್ಮ ಭೂಮಿ ಅದ್ಕೆ ಬಂದ್ರು, ಅದೇನ್ ಮಿರಾಕಲ್ ಮಾಡಿದ್ರು ಗೊತ್ತಿಲ್ಲ, ಅದೇನ್ ಜಾದೂ ಮಾಡಿದ್ರು ಗೊತ್ತಿಲ್ಲ, ಭೂಮಿ ಅದ್ಕೆ ಕೈ ಸ್ಪರ್ಶ ಆಗ್ತಿದ್ದಂತಾನೆ ಈ ಕಡೆ ಅಮ್ಮ ಕೋಮದಿಂದ ಆಚೆ ಬಂದ್ರು ಅಂತ ಹೇಳಿದಾಗ ಈ ಕಡೆ ಅಜಿತ್ಗೆ ಮತ್ತೆ ಫುಲ್ಲು ಶಾಕ್. ಹಾಗೇನೆ ಮತ್ತೆ ಭೂಮಿ ಮೇಲೆ ಕೆಂಡ ಮಂಡಲ ಆಗ್ತಿರ್ತಾನೆ. ಅಜಿತ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ತಾರೆ. ಈ ಕಡೆ ಅಶ್ವಿನಿ ಕುತಂತ್ರಿ ಅಶ್ವಿನಿಂದ ಈ ಕಡೆ ಅಜಿತ್ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದ್ರಿಂದ ಭೂಮಿ ಹೆಸರು ಹೇಳಿದ್ರೆ ಸಾಕು ಕಣ್ಣೆಲ್ಲ ಕೆಂಪಾಗಿ ಕೆಂಡ ಮಂಡಲ ಆಗ್ತಾನೆ ಅಂತಾನೆ ಹೇಳ್ಬೋದು. ಈ ಕಡೆ ಭೂಮಿ ಅಲ್ಲೇ ಇದ್ದಾಳೆ ಅಂತ ಹೇಳಿದಾಗ ಈ ಕಡೆ ಅಜಿತ್ಗೆ ಅಜಿತ್ ನಚಿಕೇತ್ನ ಕಾಲನ್ನ ಕಟ್ ಮಾಡ್ಬಿಟ್ಟು ಮತ್ತೆ ಅಲ್ಲಿಂದ ಭೂಮಿನ ಓಡಿಸೋದಕ್ಕೆ ಒಂದು ಸಿಟ್ಟಲ್ಲಿ ಇರ್ತಾನೆ. ಹಾಗೇನೆ ಎಲ್ರು ಬನ್ನಿ ಹೋಗೋಣ ಹಾಸ್ಪಿಟಲ್ಗೆ ಅಂತ ಹೇಳ್ಬಿಟ್ಟು ಅಜಿತ್ ಎಲ್ರು ಕೂಡ ಪಟಪಟ ಅಂತ ಕರ್ಕೊಂಡು ಬೇಗ ಬೇಗ ಹೊರಟು ಬರ್ತಿರ್ತಾರೆ. ಯಾಕಂದ್ರೆ ಇಲ್ಲಿ ಅಜಿತ್ಗೆ ಭೂಮಿನ ಒಂದು ಕ್ಷಣನೂ ಕೂಡ ತನ್ನ ಜೊತೆಗೆ ತನ್ನ ಒಂದು ಕುಟುಂಬದವರಿಗೆ ಒಂದು ಅವಳ ನೆರಳನ್ನು ಕೂಡ ಬೀಳಿಸದೇ ಇರೋ ತರ ಅವಳ ನೆರಳನ್ನು ಕೂಡ ಸೋಕದೇ ಇರೋ ತರ ನೋಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಆಗಿರುತ್ತೆ. ಯಾಕಂದ್ರೆ ಇವತ್ತಿನ ದಿನ ಸಂಗೀತ ಅವರು ಈ ಒಂದು ಪರಿಸ್ಥಿತಿಗೆ ಹೋಗೋದಕ್ಕೆ ಭೂಮಿನೇ ಕಾರಣ ಅನ್ನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಜಿತ್ ತಲೆಯಲ್ಲಿ ಇರುತ್ತೆ. ಹಾಗಾಗಿ ಭೂಮಿನ ನೋಡಿದ್ರೆ ಈ ಕಡೆ ಅಜಿತ್ಗಂತೂ ಸಿಕ್ಕಾಬಟ್ಟೆ ಒಂದು ಕೆಟ್ಟ ಒಪಿನಿಯನ್ ಬಂದಿರುತ್ತೆ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಆಗುತ್ತೆ. ಅದಾದ ನಂತರ ಈ ಕಡೆ ಮನೆಯವರೆಲ್ಲರೂ ಕೂಡ ಹಾಸ್ಪಿಟಲ್ಗೆ ಬರ್ತಾರೆ. ಭೂಮಿನೂ ಕೂಡ ಅಲ್ಲೇ ಇರ್ತಾರೆ, ನಚಿಕೇತಿರ್ತಾರೆ, ಎಲ್ಲರೂ ಮನೆಯವರೆಲ್ಲರೂ ಕೂಡ ಬರ್ತಾರೆ. ಈ ಕಡೆ ಡಾಕ್ಟರ್ ಕೂಡ ಸಂಗೀತನ ಚೆಕಪ್ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಈ ಕಡೆ ಸಂಗೀತ ಮಾತ್ರ ಎಷ್ಟೇ ಭೂಮಿ ಕೈ ಬಿಡಿಸ್ಕೊಳಕ್ ಹೋದ್ರು ಕೂಡ ಈ ಕಡೆ ಭೂಮಿ ಹೋಗ್ಬಿಡೋಣ ಎಲ್ರು ಬರೋ ಮೊದ್ಲೇ ಅಂತ ಹೇಳಿದ್ರು ಕೂಡ ಈ ಕಡೆ ಭೂಮಿ ಕೈ ಮಾತ್ರ ಬಿಡ್ತಿರಲ್ಲ. ಸಂಗೀತ ಮಾತ್ರ ಭೂಮಿ ಕೈನ ಗಟ್ಟಿಯಾಗಿ ಇಟ್ಕೋತಾರೆ. ಎಷ್ಟೇ ಕೂಡ ಬಿಡಿಸ್ಕೊಂಡ್ರು ಕೂಡ ಸಂಗೀತ ಮಾತ್ರ ಭೂಮಿ ಕೈನ ಬಿಡ್ತಿರಲ್ಲ. ಅದಾದ ನಂತರ ಎಲ್ರು ಕೂಡ ಬಂದಾದ್ಮೇಲೆ ಅಜಿತ್ ಭೂಮಿನ ನೋಡ್ಬಿಟ್ಟು ಮತ್ತೆ ಗುರಾಯಿಸ್ತಿರ್ತಾನೆ. ಭೂಮಿಯ ಒಂದು ಮುಖ ನೋಡಿದ್ರು ಕೂಡ ಆಗ್ತಿರಲ್ಲ ಈ ಕಡೆ ಅಜಿತ್ಗೆ. ಅದಾದ ನಂತರ ಈ ಕಡೆ ಸಂಗೀತ ಅವರಿಂದ ಹಿಂಗೆ ಸನ್ನೆ ಮಾಡ್ತಾನೆ ಹೊರಟೋಗು ಅಂತ ಹೇಳ್ಬಿಟ್ಟು. ಆಗ ಭೂಮಿ ಎಷ್ಟೇ ಕೂಡ ಈ ಕಡೆ ಹೊರಟೋಗೋದಿಕ್ಕೆ ಸಂಗೀತ ಅವ್ರ ಹತ್ರ ಒಂದು ಕೈ ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರು ಕೂಡ ಸಂಗೀತ ಅವ್ರ ಮಾತ್ರ ಭೂಮಿ ಕೈನ ಬಿಡ್ತಿರಲ್ಲ. ಅದಾದ ನಂತರ ಈ ಕಡೆ ಅಜಿತ್ ಬಂದ್ಬಿಟ್ಟು ಸಂಗೀತ ಭೂಮಿ ಕೈನ ಏನ್ ಇಟ್ಕೊಂಡಿರ್ತಾರಲ್ವಾ ಆ ಕೈನ ಬಿಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಅಜಿತ್ ಮುಂದಾಗ್ತಾನೆ. ಸಂಗೀತದಿಂದ ಒಂದು ಭೂಮಿನ ಕೈನ ಬಿಡಿಸೋದಕ್ಕೆ ಅಂತ ಟ್ರೈ ಮಾಡಿದ್ರು ಕೂಡ ಅಜಿತ್ ಕೂಡ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಸಂಗೀತ ಮಾತ್ರ ಅಜಿತ್ನಿಗೂ ಕೂಡ ಭಕ್ತಿರಲ್ಲ. ಈ ಕಡೆ ಜೋರಾಗಿ ಭೂಮಿ ಕೈನ ಬಿಡ್ತಾನೆ ಇರಲ್ಲ. ಅಜಿತ್ಗೆ ಫುಲ್ಲು ಶಾಕ್ ಆಗುತ್ತೆ. ಮನೆಯವರೆಲ್ಲರೂ ಕೂಡ ಫುಲ್ಲು ಶಾಕ್ ಅಲ್ಲಿ ಇರ್ತಾರೆ. ಈ ಕಡೆ ಡಾಕ್ಟರ್ ಕೂಡ ಚೆಕಪ್ ಮಾಡ್ತಾ ಎಲ್ರಿಗೂ ಕೂಡ ಹೇಳ್ತಿದ್ರೆ ಇಷ್ಟು ಬೇಗ ಒಬ್ಬ ಕೋಮಾ ಪೇಷಂಟ್ ಕೋಮಾದಿಂದ ಆಚೆ ಬರೋದು ಇದೇ ಒಂದು ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು. ನಮ್ಮ ಹಾಸ್ಪಿಟಲ್ಗೆ ಎಷ್ಟೇ ಪೇಷಂಟ್ ಬಂದಿದ್ದಾರೆ, ಇಷ್ಟು ಬೇಗ ಕೋಮಾದಿಂದ ಆಚೆ ಬಂದಿರೋದು ಇದೊಂಥರ ಮಿರಾಕಲ್ ಅಂತಾನೆ ಹೇಳ್ಬೋದು. ಇದ್ಯಾರು ಭೂಮಿ ಅಂತ ಇವರು ಬಂದಿದ ತಕ್ಷಣ ಈ ತರ ಎಲ್ಲ ಅಚಾನಕ್ ಆಗೋಯ್ತು, ಇದೊಂದು ಮಿರಾಕಲ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅಂತ ಈ ಕಡೆ ಡಾಕ್ಟರ್ ಕೂಡ ಭೂಮಿನ ನೋಡ್ಕೊಂಡು ಹೇಳ್ತಿರುವಾಗ ಈ ಕಡೆ ಅಜಿತ್ ಅಂತೂ ಏನ್ ಮಾಡ್ಬೇಕು ಅಂತಾನೆ ತೋತಿರಲ್ಲ. ಮನೆಯವರೆಲ್ಲರೂ ಕೂಡ ಭೂಮಿನೂ ಕೂಡ ನೋಡ್ತಾರೆ. ಈ ಕಡೆ ಸಂಗೀತ ಅವರು ಕೋಮದಿಂದ ಆಚೆ ಬಂದಿರೋದಕ್ಕೆ ಫುಲ್ಲು ಖುಷಿ ಆಗ್ತಿರ್ತಾರೆ. ಆದ್ರೆ ಇನ್ನ ಸಂಗೀತ ಕಣ್ ಬಿಟ್ಟಿರಲ್ಲ, ಬಟ್ ಕೋಮದಿಂದ ಆಚೆ ಬಂದಿರ್ತಾರೆ, ಕಣ್ಣಲ್ಲಿ ಕೂಡ ನೀರು ಬರ್ತಿರುತ್ತೆ. ಭೂಮಿ ಕೈನ ಮಾತ್ರ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ. ಒಟ್ಟಾರೆಯಾಗಿ ಈ ಕಡೆ ಸಂಗೀತ ಅವರು ಕೋಮದಿಂದ ಆಚೆ ಬಂದೇ ಬಿಟ್ಟಾಗಿದೆ. ಹಾಗೋ ಹೀಗೋ ಏನೋ ಒಂದು ಮಾಡಿ ಈ ಕಡೆ ಭೂಮಿ ಕೈನ ಸಂಗೀತನಿಂದ ಕೈ ತಪ್ಪಿಸ್ಕೊಂಡು ಇನ್ನೇನು ಹೊರಟೋಗೋದಕ್ಕೆ ಅಂತ ತಯಾರಾದಾಗ ಈ ಕಡೆ ಶ್ರವಣ್ಣು ಅಡ್ಡ ಹಾಕ್ತಾರೆ. ಅಜಿತ ನೋಡು ಭೂಮಿನ ಈಗ ಕಳಿಸ್ಬೇಡ, ಅಕ್ಕ ಎದ್ದ ಮೇಲೆ ಭೂಮಿ ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳೋದು, ಭೂಮಿ ಇಲ್ಲ ಅಂತಂದ್ರೆ ಮತ್ತೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು ಅಜಿತ, ಅರ್ಥ ಮಾಡ್ಕೊ, ಈಗ ತಾನೇ ಅಕ್ಕ ಕೋಮದಿಂದ ಆಚೆ ಬಂದೇಳೆ, ಮತ್ತೆ ಭೂಮಿ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೇನಾದ್ರೂ ಅನಾಹುತ ಆದ್ರೆ ಏನ್ ಮಾಡೋದು ಅಂದಾಗ ಅಕ್ಕ ಅಜಿತ್ಗೆ ಇದು ಕೂಡ ಸರಿ ಅನ್ಸತ್ತೆ. ಆದ್ರೆ ಆಯ್ತು ಮಾವ ನೀವ್ ಹೇಳ್ದಂಗೆ ಕೇಳ್ತೀನಿ, ಆದ್ರೆ ಒಂದು ಕಂಡೀಷನ್, ನಾನ್ ಮಾತ್ರ ಇವಳನ್ನ ಹೆಂಡತಿ ಅಂತ ಒಪ್ಕೊಳ್ಳಲ್ಲ, ಬೇಕಿದ್ರೆ ನಮ್ಮ ಮನೆಯಲ್ಲಿ ಇರ್ಲಿ ಅಷ್ಟೇ ಅಮ್ಮನ್ಗೋಸ್ಕರ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಇಲ್ಲಿ ಅಮ್ಮನ್ಗೋಸ್ಕರ ಅಜಿತ್ ಏನ್ ಬೇಕಾದ್ರೂ ಮಾಡೋಕೆ ರೆಡಿ ಇರ್ತಾರೆ. ಇವನ್ ಭಿಕ್ಷೆ ಕೂಡ ಬೇಡಿದ್ದು ಆಗಿದೆ. ತಾಯಿಗೋಸ್ಕರ ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ಒಂದು ತಾಯಿಯ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೆ ಅಜಿತ್ ರೆಡಿ ಆಗಿರ್ತಾರೆ. ಅದಾದ ನಂತರ ಈಗ ಈ ಕಡೆ ಭೂಮಿನ ಒಂದು ಮನೆಯಲ್ಲಿ ಇರೋದಕ್ಕೆ ಕೂಡ ಒಪ್ಕೋತಾರೆ, ಭೂಮಿ ಇಲ್ಲೇ ಇರೋದಕ್ಕೆ ಕೂಡ ಅಜಿತ್ ಒಪ್ಕೋತಾರೆ. ಆದ್ರೆ ತನ್ನ ಹೆಂಡತಿಯಾಗಿ ಮಾತ್ರ ಸ್ವೀಕರಿಸಲ್ಲ ಅಂತ ಹೇಳಿದಾಗ ಸದ್ಯಕ್ಕೆ ಏನೋ ಒಂದು
ಆ ಡೇಟ್ ಅಲ್ಲಿ ಗುಡ್ ಡೇಟು ಅಂತಾರಲ್ಲ, ಹಾಗಾಗಿ ಅದೇ ತರ ಈಗ ಅಜಿತ್ ಶ್ರವಣ್ ಕೂಡ ಓಕೆ ಅಂತ ಹೇಳಾಯ್ತು. ಈಗ ಭೂಮಿ ಸದ್ಯಕ್ಕೆ ಅಲ್ಲೇ ಇರ್ತಾರೆ. ಇನ್ನೇನು ರಾತ್ರಿ ಎಲ್ಲ ಕಳೆಯುತ್ತೆ, ಮತ್ತೆ ಮರುದಿನ ಆಗತ್ತೆ, ಎಲ್ಲರೂ ಕೂಡ ಹಾಸ್ಪಿಟಲ್ ಅಲ್ಲೇ ಇರ್ತಾರೆ, ಭೂಮಿ ಕೂಡ ಅಲ್ಲೇ ಇರ್ತಾಳೆ. ಇನ್ನೇನು ಸಂಗೀತನ್ಗೆ ಕಂಪ್ಲೀಟ್ ಆಗಿ ಕಣ್ಣು ಕೂಡ ಬಿಡ್ತಾರೆ, ಕಂಪ್ಲೀಟ್ ಆಗಿ ಎಚ್ಚರ ಆಗುತ್ತೆ. ಆದ್ರೆ ಮಾತಾಡಕ್ ಆಗ್ತಿರಲ್ಲ. ಅಜಿತ್ನ ನೋಡ್ತಾಳೆ ಈ ಕಡೆ ಸಂಗೀತ, ಈ ಕಡೆ ಭೂಮಿನ ಕೂಡ ನೋಡ್ತಾಳೆ. ಇಬ್ರು ಕೂಡ ದೂರ ನಿಂತ್ಕೊಂಡಿರ್ತಾರೆ, ಒಬ್ರು ಮುಖ ಒಬ್ರು ನೋಡ್ತಿರಲ್ಲ. ಸಂಗೀತ ಇಬ್ರನ್ನ ಕೂಡ ನೋಡ್ಬಿಟ್ಟು ಇಬ್ರು ಕೂಡ ಮತ್ತೆ ಒಂದ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಪ್ರಯತ್ನ ಪಡ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಆದ್ರೆ ಈ ಕಡೆ ಸಂಗೀತನ್ಗೆ ಎದ್ದೊಳಕ್ ಆಗ್ತಿರಲ್ಲ, ಕಣ್ಣಷ್ಟೇ ಬಿಟ್ಟಿರ್ತಾಳೆ, ಕೈ ಕಾಲ್ ಅಷ್ಟೇ ಶೇಕ್ ಮಾಡ್ತಿರ್ತಾರೆ. ಹಾಗಾದ್ರೆ ಅಜಿತ್ ಮತ್ತೆ ಭೂಮಿನ ಈ ಕಡೆ ಸಂಗೀತ ಅವರು ಒಂದ್ ಮಾಡ್ತಾರ. ನಾಳೆ ಸಂಚಿಕೆನಲ್ಲಿ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಗಂಡ ಹೆಂಡತಿಯಾಗಿ ಜೀವನ ಪರ್ಯಂತ ಸಂಸಾರವನ್ನ ನಡೆಸ್ತಾರ. ಈ ಕಡೆ ಅಶ್ವಿನಿ ಹೇಳಿರುವ ಒಂದು ಸುಳ್ಳು ಏನಿತ್ತು, ಭೂಮಿನ ಈ ಕಡೆ ಒಂದು ಮದುವೆ ಒಪ್ಪಂದದ ಪತ್ರ ಸಂಗೀತ ಅವ್ರಿಗೆ ಕೊಡ್ಲಿಕ್ಕೆ ಹೇಳಿದ್ದು ಅಂತ ಹೇಳಿ ಸುಳ್ಳು ಹೇಳಿದ್ಲಲ್ವಾ, ಅದನ್ನ ಈ ಕಡೆ ಅಶ್ವಿನಿನೇ ಬೇಕು ಅಂತ ಮಾಡಿದ್ದು ಅಂತ ಹೇಳ್ಬಿಟ್ಟು ಅಜಿತ್ಗೆ ಸತ್ಯ ಗೊತ್ತಾಗತ್ತಾ. ಸಂಗೀತ ಅವರು ಕೋಮಾದಿಂದ ಆಚೆ ಬಂದ್ಮೇಲೆ ಒಂದು ದೊಡ್ಡ ಭಯಾನಕ ದೃಶ್ಯವನ್ನ ಕೂಡ ನೋಡ್ಬೋದು ಫ್ರೆಂಡ್ಸ್. ನೋಡೋಣ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಅಲ್ಲಿವರೆಗೂ ಕೀಪ್ ವಾಚಿಂಗ್ and take care. Bye bye friends.